ರಾಜಧಾನಿಗೆ ಬ್ರ್ಯಾಂಡ್ ಬೆಂಗಳೂರು ಎಂಬ ಖ್ಯಾತಿ ಇತ್ತು. ಆದರೆ ಕಳೆದ ಕೆಲ ವರ್ಷಗಳಿಂದ ಬೆಂಗಳೂರು ತನ್ನ ಬ್ರ್ಯಾಂಡ್ ವ್ಯಾಲ್ಯೂವನ್ನೇ ಕಳೆದುಕೊಳ್ತಾ ಇದೆ. ಇದನ್ನ ಮತ್ತೆ ಮರುಸ್ಥಾಪಿಸುತ್ತೇವೆ ಎಂಬ ಭರವಸೆಯೊಂದಿಗೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಇದೀಗ ಒಂದು ಹೆಜ್ಜೆ ಮುಂದಿಟ್ಟಿದೆ. ಸರ್ವಪಕ್ಷ ಸಭೆ ಕರೆದ ಬೆಂಗಳೂರು ಅಭಿವೃದ್ಧಿ ಸಚಿವರು ಅಧಿಕಾರಿಗಳಿಗೆ ಇವತ್ತು ಕ್ಲಾಸ್ ತೆಗೆದುಕೊಂಡರು. ಡಿಕೆಶಿ ನೇತೃತ್ವದಲ್ಲಿ ಬೆಂಗಳೂರು ಜನಪ್ರತಿನಿಧಿಗಳ ಸಭೆ. ಕಳ್ಳಲೆಕ್ಕ ನಡೆಯಲ್ಲ ಅಂತ ಅಧಿಕಾರಿಗಳಿಗೆ ವಾರ್ನ್. ಬೆಂಗಳೂರು ಅಭಿವೃದ್ಧಿ ಸಚಿವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಬೆಂಗಳೂರು ಶಾಸಕರು, ಸಂಸದರು, ಪರಿಷತ್ ಸದಸ್ಯರ ಸಭೆ ನಡೆಯಿತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಡೆದ ಮೊದಲ ಸರ್ವಪಕ್ಷ ಸಭೆಯಲ್ಲಿ ಬಿಜೆಪಿಗರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಡಿಕೆಶಿ ಸಭೆಗೆ ಬರೋಕೆ 1 ಗಂಟೆ ತಡವಾಯಿತು ಅಂತ ಬಿಜೆಪಿ ನಾಯಕರಾದ ಅಶ್ವಥ್ ನಾರಾಯಣ್, ಎಸ್ಟಿ ಸೋಮಶೇಖರ್, ಭೈರತಿ ಬಸವರಾಜು, ಮುನಿರತ್ನ ಸೇರಿ ಹಲವರು ಸಭೆಯಿಂದ ಹೊರನಡೆದ್ರು. ಸಚಿವ ಜಮೀರ್ ಅಹಮದ್ ಓಡಿ ಬಂದು ಕೂಗಿ ಕರೆದ್ರು ಕೂಡ ಬಿಜೆಪಿ ನಾಯಕರು ಬರಲಿಲ್ಲ. ಇದಕ್ಕೆ ಗರಂ ಆದ ಡಿಕೆಶಿ ರಾಜಕೀಯ ಬಿಟ್ಟು ಅಭಿವೃದ್ಧಿ ಮಾಡೋಣ, ಪ್ರೀತಿಗೂ ಸೈ, ಸಂಘರ್ಷಕ್ಕೂ ಸೈ ಎಂದ್ರು. ರಾಜಕಾರಣ ಮುಗಿದಿದೆ, ಕೊಟ್ಟು ಮಾತು ಉಳಿಸ್ಕೊಳ್ಬೇಕು. ಜನರು ನಮ್ಮಲ್ಲಿ ಏನು ಒಂದು ವಿಶ್ವಾಸ ಇಟ್ಟಿದ್ದಾರೆ, ಅದನ್ನು ವಿಶ್ವಾಸವನ್ನು ಉಳಿಸ್ಕೊಳ್ಳೋಣ. ಸೊ ಎಲ್ಲರೂ ಸಹಕಾರ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ರಾಜಕಾರಣ ಮಾಡ್ತೀನಿ, ನಾವು ರಾಜಕಾರಣ ಮಾಡಿ, ಏನದಕ್ಕೆ ಅಭ್ಯಂತರ ಇಲ್ಲ. ಇತ್ತ ಬಿಜೆಪಿಯ ಜನಪ್ರತಿನಿಧಿಗಳು ಎದ್ದು ಹೋದ್ರೂ ತಲೆ ಕೆಡಿಸಿಕೊಳ್ಳದ ಡಿಕೆಶಿ 3 ಗಂಟೆಗಳ ಕಾಲ ಅಧಿಕಾರಿಗಳಿಗೆ ಅಭಿವೃದ್ಧಿಯ ಕ್ಲಾಸ್ ಮಾಡಿದ್ದಾರೆ. ವಾರ್ಡ್ಗಳಲ್ಲಿ ಆಗೋ ಕೆಲಸಗಳ ಫೈಲ್ ರೆಡಿಯಾಗಬೇಕು, ಕಳ್ಳಲೆಕ್ಕ ಇನ್ಮುಂದೆ ನಡೆಯಲ್ಲ, ಕೆಲಸಕ್ಕೆ ತಕ್ಕಂತೆ ಬಿಲ್ ರಿಲೀಸ್ ಆಗಬೇಕು, ಅಧಿಕಾರಿಗಳು ಆಟ ಆಡಲು ನೋಡಿ ದಿಕ್ಕು ತಪ್ಪಿಸಲು ಯತ್ನಿಸಿದ್ರೆ ಸಹಿಸಲ್ಲ ಅಂತ ವಾರ್ನ್ ಮಾಡಿದ್ರು. ಇಡೀ ಬೆಂಗಳೂರು ನಗರದ ಎಲ್ಲ ಕೆಲಸ ಕೂಡ ಒಂದೊಂದು ವಾರ್ಡ್ಗೆ ಒಂದೊಂದು ಸಪರೇಟ್ ಫೈಲ್. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಆ ದಾಖಲೆ ಇರಬೇಕು. ನಮ್ಗೆ ಎಲ್ಲ ವಾರ್ಡಿಂದ ಅವತ್ತು ಏನೇನು ಕೆಲಸಗಳು ನಡೀತಾ ಇರ್ತದೆ ಅವತ್ತು ವಿಡಿಯೋ ಅಪ್ಲೋಡ್ ಆಗಬೇಕು. ಕೆಲಸ ಮಾಡದೆ ಬಿಲ್ ಬರ್ಸೋದು, ಇವತ್ತು ಸ್ಯಾಂಕ್ಷನ್ ಆಗಿದೆ 4 ದಿನಕ್ಕೆ ಬಿಲ್ಗಳು ಬರೆಯೋದು ಕಣ್ಣಲ್ಲಿ ಕೆಲವು ನೋಡಬೇಕಾಗಿದೆ. ಇನ್ನು ಡಿಕೆಶಿಯವರ ಸಭೆಯಲ್ಲಿ ಚರ್ಚೆಯಾದ ವಿಷಯಗಳು ಯಾವ್ಯಾವುದು ಅನ್ನೋದನ್ನ ನೋಡೋದಾದ್ರೆ, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ, ತ್ಯಾಜ್ಯ ನಿರ್ವಹಣೆ, ರಾಜಕಾಲುವೆಯ ಹೂಳೆತ್ತುವ ಬಗ್ಗೆ ಅಧಿಕಾರಿಗಳಿಗೆ ಕೆಲ ಸೂಚನೆಯನ್ನ ಡಿಕೆಶಿಯವರು ನೀಡಿದ್ದಾರೆ. ಹಾಗೆ ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ಹೆಚ್ಚಿದ್ದು, ಅದನ್ನ ನಿಯಂತ್ರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ಪೊಲೀಸರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಹಾಗೇನೆ ಅಂಡರ್ ಪಾಸ್ಗಳಲ್ಲಿ ಸಿಸಿಟಿವಿ ಅಳವಡಿಕೆ, ಮಳೆ ನಿರ್ವಹಣೆ, ರಸ್ತೆಗಳ ನಿರ್ವಹಣೆ ಬಗ್ಗೆಯೂ ಡಿಕೆಶಿ ಅಧಿಕಾರಿಗಳಿಗೆ ಕೆಲ ಸೂಚನೆಯನ್ನ ನೀಡಿದ್ದಾರೆ. ಸದ್ಯ ಅಧಿಕಾರಿಗಳ ಜೊತೆ ಡಿಕೆಶಿ ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಪಾಠವನ್ನ ಮಾಡಿದ್ರು. ನಗರದಲ್ಲಿ ಎಲ್ಲಾ ಕಡೆಯೂ ಸಂಚರಿಸಿ ಪ್ರತಿ ಕಾಮಗಾರಿ ಅಭಿವೃದ್ಧಿಯನ್ನ ಪರಿಶೀಲನೆ ಮಾಡ್ತೀನಿ ಅಂತಲೂ ಹೇಳಿಕೆಯನ್ನ ಕೊಟ್ರು. ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು.